ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಸಾಲೆ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಜಾರ್ಗೆ ಒಂದು 5-6 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಂದು ಗೆಡ್ಡೆ ಅದು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು. ಈಗ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ, ಅದಕ್ಕೆ 2 ಬೌಲ್ ನೀರು ಹಾಕೋಬೇಕಾಗುತ್ತೆ. ಹಾಗೆ ಸ್ವಲ್ಪನೇ ಹಾಕೋಬೇಕು ಉಪ್ಪನ್ನ. ಈಗ ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು, ಇದು ಹಾಕ್ಕೊಂಡ್ರೆ ಹಾಕೋಬೋದು ಎಳ್ಳನ್ನ, ಅಲ್ಲದೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಹಪ್ಪಳದ ಖಾರ ಇದು ಹಾಕ್ಕೊಂಡಿದೆ. ಮಸಾಲೆ ರುಬ್ಬಿತ್ತಲ್ಲ ಅದನ್ನ ಹಾಕೋತಾ ಇದೆ. ಇದು ಕುದಿಕೆ ಸ್ಟಾರ್ಟ್ ಆದಾಗ ಅಕ್ಕಿ ಹಿಟ್ಟನ್ನ ಈಗ ಒಂದು ಹಣ್ಣದ ಕೈ ತೊಗೊಂಡು ಚೆನ್ನಾಗಿ ಈ ಥರ ಕ್ಲೀನಾಗಿ ಗಂಟಿಲ್ದಂಗೆ ತಿರ್ಕೋಬೇಕು ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಹಿಟ್ಟು ಬೇಕು ಅಂತ ತೆಳ್ಳೆ ಇದ್ದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಆದಷ್ಟು ಚೆನ್ನಾಗಿ ಬೇಯಿಸ್ಬೇಕು. ಅದನ್ನ ಬಂದಷ್ಟು ಹಪ್ಪಳ ಚೆನ್ನಾಗಾಗುತ್ತೆ, ಅದು ಒಡೆಯೋದಿಲ್ಲ. ಈಗ ಒಂದು ಹದವಾಗಿ ಬಂದಿದೆ, ಅದು ಸ್ವಲ್ಪ ಬಿಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಸ್ವಲ್ಪ ಹೊತ್ತು ಅದನ್ನ ಸಣ್ಣ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಮುಚ್ಚಿಡಬೇಕು ಬೇಯಲಿ ಅಂತ. ಈಗ ಕರೆಕ್ಟಾಗಿ ಹದದಲ್ಲಿ ಬೆಂದಿದೆ. ಈಗ ಇದನ್ನ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿರಬೇಕು. ಜಾಸ್ತಿ ಬಿಸಿ ಇದಾಗಲ್ಲ. ಈಗ ಸ್ವಲ್ಪ ಬಿಸಿ ಆರಿದ್ಮೇಲೆ ಸ್ವಲ್ಪ ಬಿಸಿ ಇದ್ದಾಗಲೇ ಅದನ್ನ ಚೆನ್ನಾಗಿ ನಾದಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಗೆ ಅಂಟಬಾರ್ದು, ಇಟ್ಟು ಆ ಥರ ಇರಬೇಕು. ಈಗ ಯಾವ ಸೈಜ್ ಬೇಕೋ ಆ ಥರ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲ ಚೆನ್ನಾಗಿ ನಾದಾಗಿತ್ತು. ಈಗ ಅದನ್ನು ಚೆನ್ನಾಗಿ ಉಂಡೆಗಳನ್ನ ಮಾಡಿಟ್ಕೊಂಡು ಒಂದೇ ಸೈಜಿನಲ್ಲಿ ನಮಗೆ ಯಾವ ಸೈಜ್ ಬೇಕೋ ಹಪ್ಪಳ ಆ ಸೈಜ್ ಮಾಡ್ಕೋಬೇಕು. ಈ ಥರ ಉಂಡೆಗಳನ್ನ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. ಈಗ ಒಂದು ಎಣ್ಣೆ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೋಬೋದು. ಮುಂದೆ ಹೋದರೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಅದನ್ನ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ಹಪ್ಪಳ ಪ್ರೆಸರ್ನಲ್ಲಿ
ಥರ ನೀಟಾಗಿ ಒಂದೇ ಸೈಜ್ ಬರುತ್ತೆ. ಒಂದು ಕಾಟನ್ ಬಟ್ಟೆಗೆ ನೆರಳಲ್ಲೇ ಒಣಗಿಸ್ಕೋಬೇಕು. ಇದನ್ನ ಥರ ಒಂದೊಂದಾಗಿ ಹಾಕ್ಕೊಂಡು ಉಂಡೆಗಳು ಒಂದೇ ಸೈಜಿನಲ್ಲಿ ಮಾಡಿಕೊಂಡ್ರೆ ಎಲ್ಲ ಒಂದೇ ಸೈಜಿನಲ್ಲಿ ಚೆನ್ನಾಗಿ ಬರುತ್ತೆ ಹಪ್ಪಳ. ಇದನ್ನು ಫ್ಯಾನ್ ಗಾಳಿಗೆ ಹಿಂಗೆ ಹಾರಾಕ್ಲೇಬೇಕು. ಎಲ್ಲ ಮಾಡಿಟ್ಕೊಂಡು ಈ ಥರ ಹೀಗೆ ಎಲ್ಲ ಕ್ಲೀನಾಗಿ ಮಾಡಿಟ್ಟಿದೆ. ಈ ಥರ ಎಲ್ಲ ಮಾಡಿಟ್ಕೊಂಡ್ರೆ ನೈಟ್ ಎಲ್ಲ ಬಿಟ್ಬಿಡ್ತೀನಿ. ಅದು ಮಾರ್ನಿಂಗ್ ಬೆಳಗ್ಗೆ ಬಿಸಿಲು ಚೆನ್ನಾಗಿ ಒಣಗಿಸಿದೆ. ಈಗ ಈ ಥರ ಒಣಗಿದೆ. ಸಂಜೆ 5 ಗಂಟೆ ತನಕ ಚೆನ್ನಾಗಿ ಒಣಗಿತ್ತಿದ್ದು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಹಪ್ಪಳ ಕ್ಲೀನಾಗಿ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ. ಹಪ್ಪಳ ಅಂತೂ ಒಂದು ಹೊಡೆದಿಲ್ಲ. ಚೆನ್ನಾಗಿ ಹೇಳ್ತಾ ಇದೆ. ಆದಷ್ಟು ಚೆನ್ನಾಗಿ ಒಣಗಿದ್ರೆ ಇದಾಗಿರುತ್ತೆ. ಹಪ್ಪಳ ರೆಡಿಯಾಗಿದೆ. ಈ ಥರ ಕಲ್ತ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಾಗಿದೆ. ಇದು ಸಂಜೆಲಿ ಮಾಡಿ ಬೆಳಗ್ಗೆ ಬಿಸಿಲಲ್ಲಿ ಒಣಗಿ ಒನ್ ಡೇಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗೋಗಿದೆ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.